ಹಾಯ್ ಫ್ರೆಂಡ್ಸ್, ಕೃಷಿ ಉದ್ಯಮ ಚಾನಲ್ಗೆ ಸ್ವಾಗತ. ನಾನು ಇವತ್ತು ತೋರಿಸ್ತಾ ಇರುವ ರೈತರೇ ನೀವು ಇವತ್ತು ನೋಡ್ತಾ ಇರ್ಬೋದು. ನಾವು ಇವು ಫಸ್ಟಿನ ಬೇಸಾಯ ಯಾವ ಥರ ಮಾಡ್ಬೇಕಂತ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ರೈತರೇ. ಇದು 2.5 ವರ್ಷ ಆಗಿದೆ ಗಿಡ ನೋಡಿ ಯಾವ ಥರ ಸೈಜ್ ಬಂದಿದೆ. ಇದು ನೋಡಿ, ನೀವು ವರ್ಷ ತಿಳ್ಕೊಳ್ಬೇಕು ಅಂದರೆ ನೀವು ಯಾವ ಥರ ನೀವು ಅಂದಾಜು ಲೆಕ್ಕ ಹಾಕ್ಬೋದಂತ ನೋಡಿ. ಇದು 1 2 3 ನಿಮಗೆ ಏನಂತೀರಿ ಗಣ್ಣು, 3 ಹೆಡ ನಮಗೆ ಇಲ್ಲಿ ಹೋಗಿದೆ ನೋಡಿ. ಯಾವ ಥರ ಸೈಜ್ ಬಂದಿದೆ ಅಂದರೆ ಇದು 2.5 ವರ್ಷ ಗಿಡ ಒಳ್ಳೆ ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆದಿದೆ. ಇದಕ್ಕೆ ನಾವು ಸಾಕಷ್ಟು ಸಗಣಿ ಗೊಬ್ಬರ ಯೂಸ್ ಮಾಡ್ತೀವಿ. ಆಮೇಲೆ ಇದಕ್ಕೆ ತಕ್ಕಾಗಿ ನಾವು ಮತ್ತು ಈ ಏನಂದರೆ ಈ ಗೌರ್ಮೆಂಟ್ ಗೊಬ್ಬರ, ವೀರ್ಯ, ಪೊಟಾಸ್, ಆಮೇಲೆ DAP 3 ಮಿಕ್ಸ್ ಮಾಡಿ ಒಂದು ಸುತ್ತು ನಾವು ಮಳೆ ಬಂದಾಗ ಫಸ್ಟ್ ಟೈಮು ನಾವು ಇದನ್ನ ಕೊಡ್ತೀವಿ ನೋಡಿ. ಇದು ನಿಮಗೆ ಇದು ಒಂದೇ ಅಲ್ಲ, ಸಾಕಷ್ಟು ಎಲ್ಲ ಗಿಡವೂ ಆಲ್ಮೋಸ್ಟ್ ಇದೇ ಥರ ಸೈಜ್ ಬಂದಿದ್ದಾವೆ. ಇದು ನೀವು ತಿಳ್ಕೊಂಡು ಬರ್ಬೋದು. ನೆಕ್ಸ್ಟ್ ವರ್ಷಕ್ಕೆ ಇದು ನಮಗೆ ಫಸಲು ಬಿಡೋ ಸಾಧ್ಯತೆ ಇದೆ. ತುಂಬ ಕನ್ಫರ್ಮ್ ಆಗಿ ಹೇಳ್ತಿದ್ದೀವಿ. ಇದು ನೋಡಿ ಈ ಥರ ದಷ್ಟಪುಷ್ಟವಾಗಿ ಬೆಳೆದಿದೆ. ಇದು ನಮಗೆ ಕೈ ಎಟುಕುವ ಹಂತಕ್ಕೆ ನಮಗೆ ಇದು ಕೊನೆ ಬಿಡುತ್ತೆ ನೋಡಿ. ಇದು ನಾವು ನೆಡಬೇಕಾದ್ರೆ ನಿಮಗೆ 2.5 kg ಕೊಟ್ಟೆ. ಇದು ನಮಗೆ 2.5 ವರ್ಷ ಆಗಿದೆ. ನೋಡ್ತಾ ಇರ್ಬೋದು ಯಾವ ಥರ ಹೆಡ ಬಂದಿದೆ. ಆಮೇಲೆ ನೋಡಿ ಯಾವ ಹಸುರಿಗೆ ತಿರುಗಿದೆ ಅಂದರೆ ಇದು ನಿಮಗೆ ಇದು ಯಾವುದೇ ಥರದ ಎಲೆ ಚುಕ್ಕಿ ರೋಗ ಇಲ್ಲ. ನೀವು ನೋಡ್ತಾ ಇರ್ಬೋದು ಎಲ್ಲ ಥರನೂ ನೋಡಿ ನೀವು. ಈ ಗಿಡ ನಿಮಗೆ ತುಂಬ ಚೆನ್ನಾಗಿ ಕಂಡು ಬರುತ್ತೆ. ಆಲ್ಮೋಸ್ಟ್ ನೋಡಿ ಎಲ್ಲ ತೋಟದಾಗೂ ಇದು ಆಲ್ಮೋಸ್ಟ್ ಎಲ್ಲವೂ 2 2 3 3 4 4 ಹೆಡ ಹೊಡೆದಿದ್ದಾವೆ. ಇದು ನೀವು ಎಲ್ಲ ರೈತರು ನೀವು ಈ ಥರ ಕೃಷಿ ಬಳಸ್ಕೊಬೇಕು. ಆದಷ್ಟು ನೀವು ಯಾವುದೇ ಥರದ ಬೇರೆ ರಾಸಾಯನಿಕ ಬಳಸೋಕ್ಕಿಂತ ಈ ಮನೆಯಲ್ಲಿ ಮಾಡಿರುವ ಗೊಬ್ಬರವನ್ನೇ ಸಾಕಷ್ಟು ಪ್ರಮಾಣದಲ್ಲಿ ಹಾಕಿ ನೀವು ಬೇರೆಯವ್ರ ಮಾತು ಕಟ್ಕೊಂಡು ನೀವು ಬೇರೆ ಬೇರೆ ಗೊಬ್ಬರನೆಲ್ಲ ಹಾಕಬೇಡಿ ನೋಡಿ. ಇದು ನಾವು ಮನೆಯಲ್ಲೇ ಗೊಬ್ಬರ ಹಾಕಿರೋದು ತಕ್ಕ ಮಟ್ಟಿಗೆ ಎಲ್ಲರೂ ಹಾಕೋ ಥರನೇ ನಾವು ಸ್ವಲ್ಪ ವೀರ್ಯ, ಪೊಟಾಸ್, ಆಮೇಲೆ DAP ಸ್ವಲ್ಪ ಪ್ರಮಾಣದಲ್ಲಿ ನಾವು ಕೊಟ್ಟಿದ್ದೀವಿ. ಹಸುರಿಗೆ ಬಂದಿದೆ ಗಿಡ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲ ರೈತರಿಗೂ ಆದಷ್ಟು ಶೇರ್ ಮಾಡಿ. ಇದರಾಗೆ ಒಳ್ಳೆಯ ಮಾಹಿತಿ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು.